ಸರ್. ಎಲ್ಲ ಮಕ್ಕಳಿಗೂ ಶುಭ ಸಂಜೆ. ಇವತ್ತಿನ ಗಣಿತದ ಕ್ಲಾಸಿಗೆ ಮತ್ತೊಮ್ಮೆ ಸ್ವಾಗತ ಮಕ್ಕಳೇ. ನಾವಿವತ್ತು ಯಾವ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡತ್ತೀವಿ? ನಾವು 2ನೇ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡತ್ತೀವಿ. ಹೌದಾ? ಪೂರ್ಣಾಂಕಗಳನ್ನ ಓದಿದ್ವಿ. 1ನೇ ಚಾಪ್ಟರ್ ಅಲ್ಲಿ ಪೂರ್ಣಾಂಕಗಳ ಬಗ್ಗೆ ಓದಿದ್ವಿ. ಇವತ್ತು ನಾವು 2ನೇ ಚಾಪ್ಟರ್ ಅದು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳ ಬಗ್ಗೆ ಓದಾಡ್ತೀವಿ. ದಶಮಾಂಶಗಳ ಬಗ್ಗೆ ನಾವ್ ಏನ್ ಮಾಡತ್ತೀವಿ? ಈ ಒಂದು 2ನೇ ಚಾಪ್ಟರ್ ಅಲ್ಲಿ ಓದ್ತೀವಿ ಮಕ್ಕಳು. ಹೌದಾ? ಸೊ ಇವತ್ತಿನ ಒಂದು ಟಾಪಿಕ್ ಎದ್ರ ಬಗ್ಗೆ ಇದೆ? ವಿಷಯ ಎದ್ರ ಬಗ್ಗೆ? ಭಿನ್ನ ರಾಶಿಗಳ ಬಗ್ಗೆ ನಾವು ಮೊದಲನೇದಾಗಿ ಕಲಿತೀವಿ. ಭಿನ್ನ ರಾಶಿಗಳ ಬಗ್ಗೆ ನಾವು ಮೊದಲನೇದಾಗಿ ಕಲಿತೀವಿ. ನಂತರ ಓದೋದು ದಶಮಾಂಶಗಳ ಬಗ್ಗೆ. ಈಗ ಭಿನ್ನ ರಾಶಿಯಲ್ಲಿ ಇದ್ರಲ್ಲಿ ನೀವು ಏನಂದಾನ ಕಲಿತೀರಿ? ಈಗ ನೀವು ಹೋದ್ ವರ್ಷ 6ನೇ ತರಗತಿಯಲ್ಲಿ ಏನೇನ್ ಕಲ್ತಿದ್ರಿ ಮಕ್ಕಳೇ ಭಿನ್ನ ರಾಶಿಗಳ ಬಗ್ಗೆ? ಭಿನ್ನ ರಾಶಿಗಳಂದ್ರೆ ಏನು? ಭಿನ್ನ ರಾಶಿಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ? ಭಿನ್ನ ರಾಶಿಗಳನ್ನ ಯಾವ ರೀತಿ ಬರೀತೀರಿ ನೀವು? ಹೌದಾ? ಸಂಖ್ಯೆ ರೇಖೆ ಮೇಲೆ ಭಿನ್ನ ರಾಶಿಗಳನ್ನ ಯಾವ ರೀತಿ ಸೂಚಿಸ್ತೀರಾ? ಹೌದಾ? ಆಮೇಲೆ ಸಮ ಭಿನ್ನ ರಾಶಿ ಅಂದ್ರೆ ಏನು? ಇವೆಲ್ಲಾನು ನಾವ್ ಏನ್ ಮಾಡಿದ್ವಿ? 6ನೇ ತರಗತಿಯಲ್ಲಿ ಕಲಿತಿದ್ವಿ. ಈಗ ಈ ಚಾಪ್ಟರ್ ಅಲ್ಲಿ ಭಿನ್ನ ರಾಶಿಗಳ ಬಗ್ಗೆ ನೀವ್ ಏನ್ ಓದ್ತೀರಂದ್ರೆ ಗುಣಾಕಾರ ಮತ್ತು ಭಾಗಾಕಾರ ಮಾಡುವುದು ಓದ್ತೀವಿ. ಗುಣಾಕಾರ ಮತ್ತ ಭಾಗಾಕಾರ ಮಾಡುವುದನ್ನು ಓದ್ತೀವಿ. ನಾವು ಆಗ್ಲೇ ಏನನ್ನ ಮಾಡಿದ್ವಿ? 6ನೇ ತರಗತಿಯಲ್ಲಿ ನಾವು ಇದ್ರ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್, ಹೌದಲ್ಲ? ನಾವು ಭಿನ್ನ ರಾಶಿಗಳನ್ನು ಯಾವ ರೀತಿ ಕೂಡಿಸ್ತೇವೆ ಮತ್ತು ಯಾವ ರೀತಿ ಕಲಿತೇವಿ ಅಂತ ನಾವ್ ಏನ್ ಮಾಡಿದ್ವಿ? 6ನೇ ತರಗತಿಯಲ್ಲಿ ಓದಿದ್ವಿ. ಈಗ ಗುಣಾಕಾರ ಮಾಡೋದು ಮತ್ತು ಭಾಗಾಕಾರ ಮಾಡೋದು ಏನೈತಿ ನಾವು ಈ ಒಂದು ಚಾಪ್ಟರ್ ಅಲ್ಲಿ ಕಲಿತೀವಿ. ಅದ ನಂತರ ಏನೈತಿ? ದಶಮಾಂಶಗಳ ಒಂದು ಭಾಗ ಪ್ರಾರಂಭ ಆಗ್ತದಂತ. ಈಗ ಮೊದಲನೇದಾಗಿ ನಾವು ಗುಣಾಕಾರ ಮತ್ತು ಭಾಗಾಕಾರ ಮಾಡುವುದನ್ನು ಕಲಿಯೋಕಿನ ಮುಂಚೆ ನಾವೇನ್ ಮಾಡೋಣ? ಪಟ್ನೆ ನಾವೇನ್ ಮಾಡೋಣ? 6ನೇ ತರಗತಿಯ ಒಂದು ಕಾನ್ಸೆಪ್ಟ್ಸ್ ಅನ್ನ ನಾವ್ ಏನದಾವಲ್ಲ ಅವನು ಪಟ ನಾವೇನ್ ಮಾಡೋಣ? ಕಲ್ತ್ಕೊಂಡು ಬರೋಣ, ಅಂದ್ರೆ ರಿವೈಸ್ ಮಾಡಿ ಬರೋಣ. ಅಂದ್ರೆ ನಿಮ್ಗೆ ಏನಾಗ್ತದೆ? ಈಸಿಲಿ ಗುಣಾಕಾರ ಮತ್ತು ಭಾಗಾಕಾರದ ಬಗ್ಗೆ ನಿಮ್ಗೆ ಅರ್ಥ ಆಗ್ತದೆ. ಸರಿನಾ? ಓಕೆ. ಮೊದಲನೇದಾಗಿ ಬರೋದು ಭಿನ್ನ ರಾಶಿಯ ಅರ್ಥ ಎಂದರೇನು? ಭಿನ್ನ ರಾಶಿ ಅಂದ್ರೆ ಏನ್ ಮಕ್ಳೇ? ಭಿನ್ನ ರಾಶಿಯ ಅರ್ಥ ಏನಿದೆ? ಯಾರಾದ್ರೂ ಹೇಳ್ಬೋದಾ? ಭಿನ್ನ ರಾಶಿ ಯಾವ್ದಕ್ಕೆ ಹೇಳ್ತೀವಿ ನಾವು? ಭಿನ್ನ ರಾಶಿ ಅಂದ್ರೆ ಏನು ಮಕ್ಕಳೇ? ಭಿನ್ನ ರಾಶಿ ಅಂದ್ರೆ ಒಂದು ಪೂರ್ಣಾದ ಭಾಗವನ್ನು ಪ್ರತಿನಿಧಿಸುವ ಸಂಖ್ಯೆ ಏನಾಗ್ತದೆ ಮಕ್ಕಳೇ? ಭಿನ್ನ ರಾಶಿ ಅಂತ ಹೇಳ್ತೀರಿ. ಹೌದಾ? ಒಂದು ಪೂರ್ಣ ಭಾಗ. ಈಗ ನಾ ಒಂದು ಪೂರ್ಣ ಭಾಗ ಇಲ್ಲಿ ತೆಗೆದುಕೊಳ್ತೀನಿ. ಒಂದು ಪೂರ್ಣ ಭಾಗ ತಗೊಂಡೆ. ಈಗ ನಾನು ಏನ್ ಮಾಡ್ತೀನಿ? ಈ ಒಂದು ಪೂರ್ಣ ಭಾಗದಲ್ಲಿ ನಾನು ಒಂದು ಅರ್ಧ ಭಾಗನ ಅಷ್ಟೇ ಏನ್ ಮಾಡತ್ತೀನಿ? ಇಲ್ಲಿ ಪ್ರತಿನಿಧಿಸುತ್ತಾನೆ. ಹೌದಾ ಇಲ್ಲ? ಒಂದು ಪೂರ್ಣ ಭಾಗದಲ್ಲಿ ಒಂದು ಸಂಖ್ಯೆಯ ಮೂಲಕ ನಾವು ಆ ಭಾಗವನ್ನು ಪ್ರತಿನಿಧಿಸಬೇಕಂದ್ರೆ ನಾವ್ ಏನಂತ ಹೇಳ್ತೀವಿ? ಭಿನ್ನ ರಾಶಿ ಅಂತ ಹೇಳ್ತೀವಿ. ಹೌದಲ್ಲ? ಪೂರ್ಣ ಒಂದು ಸಂಖ್ಯೆ ಆಗಿರ್ಬಹುದು, ವಸ್ತು ಆಗಿರಬಹುದು, ಒಂದು ಗುಂಪು ಆಗಿರ್ಬಹುದು. ಹೌದಾ? ವಸ್ತುಗಳ ಗುಂಪು ಆಗಿರಬಹುದು ಅಥವಾ ವಸ್ತುಗಳ ಏನಂತಾರ ಸಂಖ್ಯೆಗಳಾಗಿರಬಹುದು. ಹೌದಾ? ಸೊ ನಾವು ಆ ಸಂಖ್ಯೆಗಳಲ್ಲಿ ಇರಬಹುದು ಅಥವಾ ಗುಂಪುಗಳಲ್ಲಿ ಅಥವಾ ವಸ್ತುಗಳಲ್ಲಿ ನಾವು ಯಾವುದೇ ರೀತಿಯ ಭಾಗ ಮಾಡಿದರೆ ಆ ಮಾಡಿದ ಭಾಗವನ್ನು ಪ್ರತಿನಿಧಿಸಬೇಕೆಂದ್ರೆ ನಾವು ಯಾವ ಸಂಖ್ಯೆನ ಉಪಯೋಗಿಸ್ತೀವಿ ಮಕ್ಳೇ? ಭಿನ್ನ ರಾಶಿಯನ್ನ ಉಪಯೋಗಿಸ್ತೀವಿ. ಭಿನ್ನ ರಾಶಿಯಲ್ಲಿ ಎಷ್ಟು ಭಾಗ ಇರ್ತಾವೆ ಮಕ್ಳೇ? ಮೇಲಿನ ಭಾಗಕ್ಕೆ ನಾವ್ ಏನಂತ ಹೇಳ್ತೀವಿ? ನ್ಯೂಮರೇಟರ್ ಅಂತ ಹೇಳ್ತೀವಿ, ಅಂದ್ರೆ ಅಂಶ ಅಂತ ಹೇಳ್ತೀವಿ. ಹೌದಲ್ಲ? ಅಂಶ ಅಂತ ಹೇಳ್ತೀವಿ. ನಂತರ ಡಿನಾಮಿನೇಟರ್ ನಾ ಏನಂತ ಹೇಳ್ತೀನಿ ಮಕ್ಳೇ? ಡಿನಾಮಿನೇಟರ್ ಏನು? ಛೇದ ಅಂತ ಹೇಳ್ತೀವಿ. ಹೌದಾ? ಈಗ ನಾವು ಭಿನ್ನ ರಾಶಿಯಲ್ಲಿ ಎಷ್ಟು ಪ್ರಕಾರಗಳಿವೆ ಅದಕ್ಕೆ ಬರೋಣ ಅಂತ. ಹೌದಾ? ಭಿನ್ನ ರಾಶಿಯಲ್ಲಿ ಎಷ್ಟು ಪ್ರಕಾರಗಳಿವೆ ಮಕ್ಳೇ? ಈಗ ನೀವು ಮೊದಲನೇದು ಏನ್ 1/2 ನೋಡಾತಿರಲ್ಲ, ಅದೇನು ಮಕ್ಳೇ? ಅದಕ್ಕೆ ನಾವ್ ಯಾವ ಭಿನ್ನ ರಾಶಿ ಅಂತ ಹೇಳ್ತೀವಿ? ಸಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಅಂಶ ಏನಿದೆ? ಛೇದಕ್ಕಿಂತ ಕಮ್ಮಿ ವ್ಯಾಲ್ಯೂ ಐತಿ. ಹೌದೋ ಇಲ್ಲೋ? ಕಡಿಮೆ ಬೆಲೆ ಐತಿ ಅದ್ರದ್ದು. ಹೌದೋ ಇಲ್ಲೋ? 1 ಇದೆ, ಕೆಳಗಡೆ 2 ಇದೆ, ಅಂದ್ರೆ ಛೇದದ ವ್ಯಾಲ್ಯೂ ಏನಾಯ್ತು? ಅದ್ರದ್ದು ವ್ಯಾಲ್ಯೂ ಜಾಸ್ತಿ ಆಯ್ತು ಅಂಶಕ್ಕಿಂತ. ಅದಕ್ಕಾಗಿ ನಾವ್ ಏನಂತ ಹೇಳ್ತೀವಿ? ಅದನ್ನ ಸಮ ಭಿನ್ನ ರಾಶಿ ಅಂತ ಹೇಳ್ತೀವಿ. ಸಮ ಭಿನ್ನ ರಾಶಿಯಲ್ಲಿ ಯಾವತ್ತಿದ್ರು ಅಂಶದ ವ್ಯಾಲ್ಯೂ ಏನಿರ್ತದೆ? ಛೇದದ ವ್ಯಾಲ್ಯೂಕ್ಕಿಂತ ಕಡಿಮೆ ಇರ್ತದೆ. ಹೌದಾ? ಈಗ ನಾನ್ ಏನ್ ಮಾಡ್ದೆ ಮಕ್ಳೇ? ಇಲ್ಲಿ 2 ಸರ್ಕಲ್. ಹೌದಾ? 2 ಸರ್ಕಲ್ ಅನ್ನ ತೆಗೆದುಕೊಂಡು ನಾನು ಏನ್ ಮಾಡ್ದೆ?
ಇಲ್ಲಿ 3 ಭಾಗಗಳನ್ನ ರೆಪ್ರೆಸೆಂಟ್ ಮಾಡತ್ತೀನಿ, ಹೌದು ಇಲ್ಲೋ? 1 2 3 ಹಸಿರು ಬಣ್ಣದಲ್ಲಿ ಇರುವಂತ 3 ಭಾಗಗಳನ್ನ ರೆಪ್ರೆಸೆಂಟ್ ಮಾಡತ್ತೀನಿ. ಎಷ್ಟು ಸರ್ಕಲ್ಸ್ ಅಲ್ಲಿ? ಇಲ್ಲಿ ಎಷ್ಟಿದಾವೆ? 1 ಮತ್ತು 2 ಇದಾವೆ. ಅಂದ್ರೆ ಅಂಶ ಏನ್ ಹೇಳಾತದೆ? ಭಾಗಗಳನ್ನ ಹೇಳಾತದ. ಛೇದು ಏನ್ ಹೇಳಾತದ? ಒಟ್ಟಾರೆ ಎಷ್ಟು ಸರ್ಕಲ್ಸ್ ಇದಾವೆ ಅಂತ ತೋರ್ಸಾಗ್ತದ. ಇಲ್ಲಿ ನೀವು ಲಕ್ಷ ಕೊಟ್ರೆ ಇಲ್ಲಿ ಏನಾಗತ್ತದ? ಅಂಶದ ಮೌಲ್ಯ ಏನಿದೆ? ಜಾಸ್ತಿ ಇದೆ ಛೇದಕ್ಕಿಂತ, ಹೌದಾ ಇಲ್ಲ? ಅಂಶದ ಮೌಲ್ಯ ಛೇದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಅದಕ್ಕೆ ನಾವು ವಿಷಮ ಭಿನ್ನರಾಶಿ ಅಂತ ಹೇಳ್ತೀವಿ. ವಿಷಮ ಭಿನ್ನರಾಶಿಯಲ್ಲಿ ಏನಾಗ್ತದ ಮಕ್ಳೇ? ಯಾವತ್ತಿದ್ರು ಅಂಶದ ಮೌಲ್ಯ ಛೇದದ ಮೌಲ್ಯಕ್ಕಿಂತ ಜಾಸ್ತಿ ಇರ್ತದ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ವಿಷಮ ಭಿನ್ನರಾಶಿ ಅಂತ ಹೇಳ್ತೀವಿ, ಹೌದಲ್ಲ? ಈಗ ವಿಷಮ ಭಿನ್ನರಾಶಿಯನ್ನು ನಾವು ಯಾವ ಒಂದು ಭಿನ್ನರಾಶಿಯಲ್ಲಿ ತೋರಿಸ್ಕೊಡ್ಬಹುದು? ಮಿಶ್ರ ಭಿನ್ನರಾಶಿಯಲ್ಲಿ ತೋರಿಸ್ಕೊಡ್ಬಹುದು, ಹೌದಲ್ಲ? ಮಿಶ್ರ ಭಿನ್ನರಾಶಿಯಲ್ಲಿಯೂ ಕೂಡ ಅದನ್ನ ನೀವ್ ಏನ್ ಮಾಡ್ಬೋದು? ವಿಷಮ ಭಿನ್ನರಾಶಿಯನ್ನ ನಾವ್ ಅದಕ್ಕೆ ಕನ್ವರ್ಟ್ ಮಾಡಿ ಮಿಶ್ರ ಭಿನ್ನರಾಶಿಯಲ್ಲಿಯೂ ಕೂಡ ತೋರಿಸ್ಬಹುದು. ಅದಕ್ಕೆ ಮಿಶ್ರ ಭಿನ್ನರಾಶಿ ಅಂತ ಯಾಕೆ ಹೇಳ್ತೀವಿ ಮಕ್ಳೇ ನಾವು? ಯಾಕಂದ್ರೆ ಅದ್ರಲ್ಲಿ ಒಂದು ಪೂರ್ಣ ಸಂಖ್ಯೆ ಇರ್ತದೆ, ಪೂರ್ಣ ಸಂಖ್ಯೆ ಜೊತೆ ಸಮ ಭಿನ್ನರಾಶಿಯು ಕೂಡ ಇರ್ತದೆ. ನಿಮ್ಗೆ ತೋರಿಸ್ತೀನಂತ, 1 ನಿಮಿಷ. ಎಸ್, ಸಮ ಭಿನ್ನ ರಾಶಿ ನೋಡಿದ್ವಿ, ಮತ್ತೆ ಮಿಶ್ರ ಭಿನ್ನ ರಾಶಿ ನೋಡಿದ್ವಿ. ಈಗ ವಿಷಮ ಮಿಶ್ರ ಭಿನ್ನ ರಾಶಿಯನ್ನ ನೋಡೋಣ ಅಂತ. ಸಮ ಭಿನ್ನ ರಾಶಿ ಆಯ್ತು, ವಿಷಮ ಭಿನ್ನ ರಾಶಿ ಆಯ್ತು ಅಲ್ಲ? 1 ನಿಮಿಷ. ಎಸ್, ಈಗ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ಇಲ್ಲಿ ಎಲ್ರು ನೋಡಿ. ಓಕೆ, ಈಗ ನಾವು ಸಮ ಭಿನ್ನ ರಾಶಿ ನೋಡಿದ್ವಿ, ನಂತರ ವಿಷಮ ಭಿನ್ನ ರಾಶಿ ನೋಡಿದ್ವಿ. ಈಗ ಮಿಶ್ರ ಭಿನ್ನ ರಾಶಿ ಬಗ್ಗೆ ನಿಮಗ್ ತೋರಿಸ್ಕೊಡ್ತೀನಿ. ಮಿಶ್ರ ಭಿನ್ನ ರಾಶಿಯನ್ನ ಬರಿಬೇಕಂದ್ರೆ ಮೊದಲನೇದಾಗಿ ನಾನು ಏನ್ ಮಾಡ್ಬೇಕು? ವಿಷಮ ಭಿನ್ನ ರಾಶಿಯಲ್ಲಿ ಏನ್ ಮಾಡ್ಬೇಕು? ಅದನ್ನ ಭಿನ್ನ ರಾಶಿಯನ್ನ ತೋರಿಸ್ಕೊಡ್ಬೇಕು, ಹೌದಲ್ಲ? ಈಗ ತೋರಿಸ್ತೀನಿ ಅಂತ, 1 ನಿಮಿಷ. ಹೌದಾ? ಇದೇನಾಯ್ತು? ಇದೇ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ ನಾವು. ಎದಕ್ಕೆ? ವಿಷಮ ಭಿನ್ನ ರಾಶಿಯಲ್ಲಿ. ಇದ್ರಲ್ಲಿ ಏನಾಗಿತ್ತು? ಅಂಶದ ಮೌಲ್ಯ ಛೇದದ ಮೌಲ್ಯಕ್ಕಿಂತ ಜಾಸ್ತಿ ಇತ್ತು. ಈಗ ಇದನ್ನ ಏನ್ ಮಾಡ್ತೀನಿ? ಮಿಶ್ರ ಭಿನ್ನ ರಾಶಿಯಲ್ಲಿ ತೋರಿಸ್ಕೊಡ್ತೀನಿ. ಏನ್ ಬಂತು? 1 ಇಂಟಿಜರ್ 1/2 ಅಂತ ಬಂತು. ಅಂದ್ರೆ ಇಲ್ಲಿ ಪೂರ್ಣ ಸಂಖ್ಯೆ ಇದೆ, ಪೂರ್ಣ ಸಂಖ್ಯೆ ಜೊತೆ ಯಾವ ಭಿನ್ನ ರಾಶಿ ಕೂಡಿದೆ ಮಕ್ಕಳೇ? ಸಮ ಭಿನ್ನ ರಾಶಿ ಕೂಡಿದೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ? ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ, ಸರಿನಾ? ಈಗ ನೀವು ಹೋದ ವರ್ಷ ಫ್ರಾಕ್ಷನ್ಸ್ ಅನ್ನ ಆಬ್ಜೆಕ್ಟ್ಸ್ ಮೂಲಕ ತೋರಿಸುದು, ಆಬ್ಜೆಕ್ಟ್ಸ್ ಅನ್ನ ಫ್ರಾಕ್ಷನ್ಸ್ ಮೂಲಕ ತೋರಿಸುದನ್ನು ಕಲ್ತ್ರಿ, ಹೌದಾ? ಭಿನ್ನ ರಾಶಿಯನ್ನ ವಸ್ತುಗಳ ಏನಂತಾರೆ, ವಸ್ತುಗಳ ಉಪಯೋಗದಿಂದ ಅದನ್ನ ನೀವ್ ಏನ್ ಮಾಡಿದ್ರಿ? ದೃಶ್ಯಕರಿಸಿದ್ರಿ. ನಂತರ ವಸ್ತುಗಳನ್ನ ಇಟ್ಕೊಂಡು ಏನ್ ಮಾಡಿದ್ರಿ? ಅಥವಾ ಆಕಾರಗಳನ್ನ ಇಟ್ಕೊಂಡು ಭಿನ್ನ ರಾಶಿಗಳನ್ನ ದೃಶ್ಯಕರಿಸಿದ್ರಿ. ಈಗ ಅದನ್ನೇ ನಾವು ಮಾಡೋಣ ಅಂತ. ಈಗ 1/3 ನ ನೀವ್ ಈ ಆಕಾರಗಳ ಮೂಲಕ ಯಾವ ರೀತಿ ತೋರಿಸ್ತೀರಿ? ಈಗ ನೋಡೋಣ. ಇದು ಕರೆಕ್ಟ್ ಆಯ್ತು ನೋಡಿ. ಅಂದ್ರೆ ನಾನ್ ಏನ್ ಮಾಡ್ಬೇಕು? ಒಟ್ಟಾರೆ 3 ಭಾಗಗಳನ್ನ ಮಾಡ್ಬೇಕಿತ್ತು. ಅದ್ರಲ್ಲಿ ಒಂದನ್ನ ನಾನು ಏನ್ ಮಾಡ್ಬೇಕಿತ್ತು? ಅದನ್ನ ನಾನು ತೋರಿಸ್ಕೊಡ್ಬೇಕಾಗಿತ್ತು. ಅದನ್ನ ನಾನು ಏನ್ ಮಾಡ್ಬೇಕಿತ್ತು? ಅದನ್ನು ಹೈಲೈಟ್ ಮಾಡಿ ಹೇಳ್ಕೊಡ್ಬೇಕಾಗಿತ್ತು, ಹೌದಾ? ಅದನ್ನ ಪ್ರತಿನಿಧಿಸ್ಬೇಕಾಗಿತ್ತು. ನಂತರ 4/5 ಇದೆ, ಮಾಡೋಣ. ಮೊದಲನೇದಾಗಿ ನಾನು ಇಲ್ಲಿ ಇದನ್ನ ತಗೋತೀನಿ. 1 2 3 4 5 ಒಟ್ಟಾರೆ 5 ಭಾಗಗಳು. ಅದರಲ್ಲಿ 4 ಭಾಗಗಳನ್ನ ಹೈಲೈಟ್ ಮಾಡ್ಬೇಕು, ಹೌದಾ? ಸೊ 4ನ್ನ ಹೈಲೈಟ್ ಮಾಡ್ತೀನಿ ಈ ತರ. ನಂತರ ಬಂದಿದ್ದು 3/4, ಹೌದಾ? ಈ ಭಾಗಗಳನ್ನ ಮಾಡ್ಕೊಂಡ್ಬಿಡೋದು ಮೊದಲನೇದಾಗಿ. 4 ಭಾಗಗಳಾದ್ವು. ಅದ್ರಲ್ಲಿ ಎಷ್ಟು ಹೈಲೈಟ್ ಮಾಡ್ಬೇಕು ನಾವು? 3ಅನ್ನ ನಾವೇನ್ ಮಾಡ್ಬೇಕು? ಪ್ರತಿನಿಧಿಸ್ಬೇಕು, ಹೌದಾ? 3ಅನ್ನ ನಾನು ಇಲ್ಲಿ ಹೈಲೈಟ್ ಮಾಡ್ತೀನಿ. ಎಸ್, ಹೌದಾ? ಈಗ ಏನದಾವ ಇಲ್ಲಿ? ಇಲ್ಲಿ ನಮ್ಗೆ ಆಕಾರಗಳನ್ನ ಕೊಟ್ಟಾರ. ನಾವು ಆಕಾರಗಳ ಮುಖಾಂತರ ನಾವ್ ಏನ್ ಮಾಡ್ಬೇಕು ಮಕ್ಳೇ? ನಾವು ಭಿನ್ನ ರಾಶಿಯನ್ನ ಬರಿಬೇಕು, ಹೌದಾ? ಈಗ ಅಲ್ಲಿ ಏನಿತ್ತು? ಅಲ್ಲೇ
ಭಿನ್ನ ರಾಶಿಗಳು ಕೊಟ್ಟಿದ್ರು, ಆಕಾರ ಮೂಲಕ ಅದನ್ನ ನಾವು ಪ್ರತಿನಿಧಿಸಿದ್ವಿ. ಇಲ್ಲಿ ಆಕಾರಗಳು ಕೊಟ್ಟಾರ, ಆದ್ರೆ ಭಿನ್ನ ರಾಶಿಯನ್ನ ಬರಿಬೇಕು. ಸೊ ಯಾವ ರೀತಿ ಬರಿತೀರಿ? ಈಗ ಇಲ್ಲಿ ಒಟ್ಟಾರೆ ಎಷ್ಟು ಸಂಖ್ಯೆಗಳಿದಾವೆ? 1 2 3 4 5 ಇದಾವೆ. 5 ಇಲ್ಲಿ ಹೋಗ್ಬೋದು. ಮೇಲ್ಗಡೆ ನೀವು ಎಷ್ಟನ್ನ ದೃಶ್ಯಕರಿಸ್ಬೇಕು? ಯಾವ ಕಲರ್ ಹೈಲೈಟ್ ಆಗೈತಿ? ಕೆಂಪ್ ಕಲರ್ ಅಲ್ಲಿ ಇರುವಂತ ಒಂದು ಸ್ಕ್ವೇರ್ಸ್ ಅನ್ನ ತೆಗೆದುಕೊಳ್ರಿ. ಹೌದಾ? ಎಷ್ಟಿದಾವೆ? 4 ಇದಾವೆ. 4ನ್ನ ನಾನು ಅಂಶಲ್ಲಿ ಇಟ್ಟೆ. ಎಸ್. ನಂತರ ಕೆಳಗಡೆ ಎಷ್ಟಿದಾವೆ? 4 ಇದಾವೆ ಟೋಟಲ್. ಹೌದಾ? ಒಟ್ಟಾರೆ 4 ಇದಾವೆ. ಮೇಲೆ ಎಷ್ಟು ಬಂದಿದಾವ ಹೈಲೈಟ್? 2 ಬರ್ಬೇಕು. ಹೌದಲ್ಲ? ಯಾಕಂದ್ರೆ ಹಸಿರು ಬಣ್ಣದಲ್ಲಿ ಎಷ್ಟು ಸ್ಕ್ವೇರ್ಸ್ ಹೈಲೈಟ್ ಆಗ್ಯಾವ? 2 ಹೈಲೈಟ್ ಆಗ್ಯಾವ. ನಂತರ ಒಟ್ಟಾರೆ 2 ಭಾಗಗಳು, ಅದರಲ್ಲಿ ಒಂದು ಭಾಗನ ನಾವು ದೃಶ್ಯಕರಿಸ್ಬೇಕು. ಹೌದಾ? ಸೊ ಈ ಮುಖಾಂತರ ನೀವ್ ಏನ್ ಕಲ್ತಿದ್ರಿ? ಫ್ರಾಕ್ಷನ್ ಅನ್ನ ಯಾವ ತರ ಬಿಲ್ಡ್ ಮಾಡ್ಬೇಕು ಅಂದ್ರೆ ಅದನ್ನ ಯಾವ ರೀತಿ ಆಕಾರಗಳಲ್ಲಿ ದೃಶ್ಯಕರಿಸ್ಬೇಕು, ಮತ್ತು ಆಕಾರಗಳ ಮೂಲಕ ನೀವು ಭಿನ್ನ ರಾಶಿಯನ್ನ ಯಾವ ರೀತಿ ಬರಿಬೇಕಂತ ನೀವು ನೋಡಿದ್ರಿ. ಹೌದಾ? ಈಗ ಮತ್ತೊಂದು ವಿಷಯ ಬಗ್ಗೆ ರಿವೈಸ್ ಮಾಡೋಣ ಅಂತ. ಅದೇನಂದ್ರೆ ಸಮಾನ ಭಿನ್ನ ರಾಶಿ ಅಂತ ಹೇಳ್ತೀವಿ. ಹೌದಲ್ಲ? ಸಮಾನ ಭಿನ್ನ ರಾಶಿ ಅಂದ್ರೆ ಏನು? ಏನಾಗುತ್ತೆ ಸಮಾನ ಭಿನ್ನ ರಾಶಿಯಲ್ಲಿ? ಹೌದಾ? ಒಂದ್ ನಿಮಿಷ. ಎಸ್. ಸಮಾನ ಭಿನ್ನ ರಾಶಿ ಅಂತಂದ್ರೆ ಈಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್ ಅಂತ ನಾವ್ ಹೇಳ್ತೀವಿ. ಹೌದಾ? ಈಗ ಇಲ್ಲಿ ನೋಡ್ರಿ, ನಿಮಗ್ ತೋರಿಸ್ತೀನಂತ. ಹೌದಾ? ಇಲ್ಲಿ ನೀವು ಏನ್ ನೋಡಾತಿರ್ ಮಕ್ಳೇ? ಮೊದಲನೇದಾಗಿ ನಾನು ಏನ್ ಮಾಡ್ದೆ? ಏನೂ ಇದ್ದಿದ್ದಿಲ್ಲ ಇಲ್ಲಿ. ಹೌದಾ? ಬ್ಲಾಂಕ್ ಇದು. ಅದಕ್ಕೆ ನಾನು ಒಂದನ್ನ ತಂದೆ. ಪೂರ್ತಿ ಒಂದು ಹೋಲ್ ಏನಿರ್ತದಲ್ಲ, ಪೂರ್ಣ ಒಂದು ಭಾಗವನ್ನು ತಂದೆ. ಅದರಲ್ಲಿ ನಾನು ಏನ್ ಮಾಡ್ದೆ? ಅರ್ಧ ಮಾಡ್ದೆ. ಹೌದಲ್ಲ? ಅರ್ಧ ಭಾಗ ಮಾಡಿದೆ. ಅಂದ್ರೆ 2ರಲ್ಲಿ ಒಂದು ಭಾಗವನ್ನ ಮಾತ್ರ ನಾವ್ ಏನ್ ಮಾಡಾತೀವಿ? ಪ್ರತಿನಿಧಿಸಾತೀವಿ. ಅಂದ್ರೆ 1/2 ಅಂತ ಹೇಳಿದ್ವಿ. ಅದ್ರ ಸಮವಾಗಿ ಅದರದ ವ್ಯಾಲ್ಯೂ ಏನ್ ಬರುತ್ತೆ? ಇನ್ನೊಂದ್ ಕಡೆ 2/4 ಅಂತ ಬಂತೆ. ಅಂದ್ರೆ ಇಲ್ಲಿ ನೀವು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ? 2 1s are 2, 2 2s are 4. ಹೌದಲ್ಲ? 2 1 2, 2 2 4. ಅಂದ್ರೆ ನಿಮ್ಗೆ ತಿರ್ಗಾ ಉತ್ತರದಲ್ಲಿ ಏನ್ ಬಂತು? 1/2ನೇ ಬಂತು. ಅಂದ್ರೆ ಇದ್ರಲ್ಲಿ ಏನಾಗತ್ತದ? ನಿಮ್ಗೆ ಭಿನ್ನ ರಾಶಿಗಳು ಸಮಾನವಾಗಿ ಬರುತ್ತಾವ. ಹೌದಾ? ಅದನ್ನ ನೀವು ಕ್ಯಾನ್ಸಲ್ ಮಾಡಿದ್ರೆ, ಅದನ್ನು ನೀವು ಪೂರ್ತಿ ಕ್ಯಾನ್ಸಲ್ ಮಾಡಿದ್ರೆ ಅವ್ ಏನಾಗ್ತವೆ? ನಿಮ್ಗೆ ತಿರ್ಗಾ ಸಮಾನವಾಗಿಯೇ ವ್ಯಾಲ್ಯೂ ಬರ್ತವೆ. ಹೌದಾ? ಸಮಾನವಾಗಿಯೇ ಅದ್ರದ್ದು ವ್ಯಾಲ್ಯೂ ಬರ್ತದೆ. ಅಂತ ಭಿನ್ನ ರಾಶಿ ನಾವ್ ಏನಂತ ಹೇಳ್ತೀವಿ? ಸಮಾನ ಭಿನ್ನ ರಾಶಿಗಳು ಅಂತ ಹೇಳ್ತೀವಿ. ಹೌದಾ? ಸಮಾನ ಭಿನ್ನ ರಾಶಿಯಲ್ಲಿ ಈ ರೀತಿ ನಾವು ಪಡ್ಕೊಳ್ತೀವಿ. ಹೌದಾ? ಅದನ್ನು ಕೂಡ ನೀವು ಏನ್ ಮಾಡಿದ್ರಿ? ಹೋದ್ ವರ್ಷ ಕಲ್ತಿದ್ರಿ. ಹೌದಾ? ಈಗ ಒಂದು ಭಿನ್ನ ರಾಶಿಗೆ ನಾವು ಸಮಾನ ಭಿನ್ನ ರಾಶಿ ಪಡೆಯಬೇಕಂದ್ರೆ ಏನ್ ಮಾಡ್ತೀರಿ ಹೇಳ್ರಿ ಮಕ್ಳೇ? ಅದನ್ನ ನೀವು ಅದರದ್ದು ಅಂಶ ಮತ್ತು ಛೇದ ಏನಿರ್ತದಲ್ಲ, ಎರಡನ್ನೂ ಕೂಡ ಒಂದೇ ಸಂಖ್ಯೆಯಿಂದ ಏನ್ ಮಾಡ್ತೀರಿ? ಗುಣಾಕಾರ ಮಾಡ್ತೀರಿ. ಹೌದಾ? ಅವಾಗೆ ನಿಮ್ಗೆ ಏನ್ ಬರ್ತದ? ಸಮಾನ ಭಿನ್ನ ರಾಶಿ ಬರ್ತದ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ತೋರಿಸ್ಕೊಡ್ತೀನಂತ. ಹೌದಾ? ಈಗ ನೋಡ್ರಿ, ಇಲ್ಲಿ ಏನಾಗ್ಯದ? ನಾನು ಯಾವ ಫ್ರಾಕ್ಷನ್ ತಗೊಂಡಿದ್ದೀನಿ? 2/5 ತಗೊಂಡಿದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಇದು 2/5. ಅಂದ್ರೆ ಒಟ್ಟಾರೆ ಎಷ್ಟು ಭಾಗಗಳದಾವ? 1 2 3 4 5. 5 ಭಾಗಗಳದಾವ. ಅದನ್ನ ನಾವು ಛೇದದಲ್ಲಿ ಬರ್ದಿದೀವಿ. ಅಂಶಲ್ಲಿ ಎಷ್ಟು ಭಾಗಗಳನ್ನ ಹೈಲೈಟ್ ಮಾಡಿದೀವಿ? 2 ಮಾಡೇವಿ. ಅದಕ್ಕೆ ಇಲ್ಲಿ 2 ಅಂತ ಬರ್ದಿದೀವಿ. ಹೌದಾ? 2/5 ಏನಾಯ್ತು? ನನ್ನ ಭಿನ್ನ ರಾಶಿ ಆಯ್ತು. ಇದ್ರದ್ದು ಸಮಾನ ಭಿನ್ನ ರಾಶಿ ಪಡೆಯಲ್ ನಾ ಏನ್ ಮಾಡ್ತೀನಿ? ಈಗ ನೀವು ಇಲ್ಲಿ ಲಕ್ಷ ಕೊಟ್ರೆ, ನಾನು ಅಂಶ ಮತ್ತೆ ಛೇದ ಎರಡನ್ನು ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ದೀನಿ. ಹೌದಾ? 2 2 4, 5 2 10. ಇಲ್ಲಿ ನೋಡ್ರಿ, 2 3 6, 5 3 15. ಅಂದ್ರೆ ನೀವು ಒಂದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತಾವ? ಸಮಾನ ಭಿನ್ನ ರಾಶಿ ಬರ್ತಾವ. ಅಂದ್ರೆ 2/5 ಏನ್ ಭಿನ್ನ ರಾಶಿ ಇದೆಯಲ್ಲ, ಅದರದ್ದು ಸಮಾನ ಭಿನ್ನ ರಾಶಿಗಳು ಯಾವ್ಯಾವು ಮಕ್ಳೇ? 4/10, 6/15. ಈಗ ನೀವು ಇದ್ರ ಮುಂದ್ಗಡೆ ಬರಿಬಹುದಾ? ಈಸಿಲಿ ಬರಿಬಹುದು. ಹೌದಾ? 2/5 ಇದೆ ಇಂಟು 4 ಮಾಡಿ, ಅಂಶಿಗೂ ಗುಣಾಕಾರ 4ರಿಂದ ಮಾಡಿ, ಛೇದಕ್ಕೂ ಏನ್ ಮಾಡ್ರಿ? 4ರಿಂದ ಗುಣಾಕಾರ ಮಾಡಿದ್ರೆ ನಿಮ್ಗೆ ಮತ್ತೊಂದು ಸಮಾನ ಭಿನ್ನ ರಾಶಿ ಸಿಗ್ತದೆ. ಹೌದಾ? ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ? ಸಮಾನ ಭಿನ್ನ ರಾಶಿಯನ್ನ ಗುರ್ತಿಸ್ಕೊಳ್ತೀವಿ. ಹೌದಾ? ಈಗ ಫ್ರಾಕ್ಷನ್ಸ್ ಆನ್ ದ ನಂಬರ್ ಲೈನ್ ಅಂದ್ರೆ ಸಂಖ್ಯೆ ರೇಖೆ ಮೇಲೆ ಭಿನ್ನ ರಾಶಿಯನ್ನು ಯಾವ ರೀತಿ ನೀವು ತೋರಿಸ್ಕೊಡ್ತೀರ ಅನ್ನೋದನ್ನು ನಾವು ಏನ್ ಮಾಡಿದ್ವಿ? ಹೋದ್ ವರ್ಷ ಕಲ್ತಿದ್ವಿ. ಹೌದಾ? ಇಲ್ಲಿ ನೀವ್ ಏನ್ ನೋಡಾತಿದ್ರಿ? ಇದು ಸಂಖ್ಯೆ ರೇಖೆ. ಹೌದಾ? ಇದು ಸಂಖ್ಯೆ ರೇಖೆ. ಈ ಸಂಖ್ಯೆ ರೇಖೆಯ ಮೇಲೆ ನಾವು ಯಾವ ಸೈಡ್ ಇದ್ದೇವಿ? ನಾವು ಸಂಕಲನದ ಭಾಗದಲ್ಲಿ ಇದ್ದೇವೆ. ಹೌದಾ?
ಪಾಸಿಟಿವ್ ನಂಬರ್ಸ್ ಸೈಡ್ ಇದೀವಿ. ನಾವ್ ಇಲ್ಲಿ ಲಕ್ಷ ಕೊಟ್ರೆ ಇವೆಲ್ಲಾ ಪಾಸಿಟಿವ್ ನಂಬರ್ಸ್ ಇದಾವೆ. ಎಲ್ಲದಕ್ಕೂ ಯಾವುದೇ ಚಿಹ್ನೆ ಇಲ್ಲ, ಯಾವ ಸಂಖ್ಯೆಗೂ ಚಿಹ್ನೆ ಇಲ್ಲ ಅಂದ್ರೆ ಅದು ಪ್ಲಸ್ ಇದೆ ಅಂತ ಅರ್ಥ ಅಂತ ಹೇಳಿದೀನಿ ನಾನು, ಹೌದಾ ಇಲ್ಲೋ? ಹಾಗಾಗಿ ನಾವ್ ಯಾವ ಭಾಗದಲ್ಲಿ ಇದೀವಿ? ಸಂಕಲನದ ಭಾಗದಲ್ಲಿ ಇದೀವಿ, ಹೌದಾ? ಪಾಸಿಟಿವ್ ಸೈಡ್ ಇದೀವಿ ಅಂತ ನಾವ್ ಹೇಳ್ತೀವಿ, ಹೌದಾ? ಈಗ ನೀವು ಲಕ್ಷ ಕೊಟ್ರೆ 6/5 ಇದೆ ಇಲ್ಲಿ, ಹೌದಾ? 6/5 ಇದೆ. ಈಗ 6/5 ಎಲ್ಲಿ ಬರ್ತದ? ಇಲ್ಲಿ ನೀವು ಲಕ್ಷ ಕೊಟ್ರೆ 0 to 1 ಅಲ್ಲಿ ನಾವ್ ಎಷ್ಟು ಭಾಗಗಳನ್ನ ಮಾಡಿದೀವಿ ನೋಡಿ ಇಲ್ಲಿ. 1 2 3 4 5 ಭಾಗಗಳನ್ನ ಮಾಡಿದೀವಿ ಮಕ್ಳೇ, 5 ಭಾಗಗಳನ್ನ, ಹೌದಾ? ಅಂದ್ರೆ ಇದು 1/5, 2/5, 3/5, 4/5, 5/5. ಇಲ್ಲಿ ಎಷ್ಟು ಬಂತು? 6/5 ಬಂತು. ಅದಕ್ಕಾಗಿ 6/5 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ಮಕ್ಳೇ. ಸಂಖ್ಯೆ ರೇಖೆಯಲ್ಲಿ 6/5 ಇಲ್ಲಿ ಬರ್ತದೆ. ಈಗ ಇದನ್ನ ಒಂಚೂರು ಕಡಿಮೆ ಮಾಡೋಣ ಅಂತ 3/5 ಅಂತ ತಗೊಂಡೆ. ಅಂದ್ರೆ 1/5, 2/5, ನಂತರ 3/5. ಇಲ್ಲಿ ಏನ್ ಬಂತು? ನನ್ನ ಭಿನ್ನ ರಾಶಿ ಬಂತು, ಹೌದಾ? ಈಗ ಇದನ್ನ ಜಾಸ್ತಿ ಮಾಡ್ತೀನಿ. ಈಗ ಎಷ್ಟು ಭಾಗಗಳು ಮಾಡಿದ್ವಿ? ಮೊದ್ಲು 5 ಇತ್ತು, ಈಗ 6 ಮಾಡಿದೆ. 1 2 3 4 5 6 ಮಾಡಿದೆ. ಈಗ 3/6 ಎಲ್ಲಿ ಬಂತು? 1/6, 2/6, ಇಲ್ಲಿ ಬಂತು 3/6, ಹೌದಾ? ಸೊ ಈ ರೀತಿ ನಾವ್ ಏನ್ ಮಾಡಿದ್ವಿ? ಸಂಖ್ಯೆ ರೇಖೆ ಮೇಲೆ ಭಿನ್ನ ರಾಶಿಗಳನ್ನ ವ್ಯಕ್ತಪಡಿಸಿದ್ವಿ, ಹೌದಾ? ಈಗ ಸಂಕಲನ ಮತ್ತು ವ್ಯವಕಲನದ ಒಂದು ಅಂಶಗಳನ್ನು ಕೂಡ ನಾವ್ ಏನ್ ಮಾಡಿದ್ವಿ? ಭಿನ್ನ ರಾಶಿಯ ಬಗ್ಗೆ ಕಲಿತ್ವಿ, ಹೌದಾ? ಯಾವ ರೀತಿ ನೀವು ಸಂಕಲನ ಮಾಡ್ತೀರಿ ಮತ್ತೆ ಯಾವ ರೀತಿ ವ್ಯವಕಲನ ಮಾಡ್ತೀರಿ ಅದನ್ನು ಕೂಡ ನಾವ್ ಏನ್ ಮಾಡಿದ್ವಿ? ಭಿನ್ನ ರಾಶಿ ಬಗ್ಗೆ ಕಲಿತ್ವಿ, ಹೌದಾ? ಈಗ ನಾನ್ ಏನ್ ತಗೊಂಡಿದೀನಿ? 1/2 ಪ್ಲಸ್ 1/3 ತಗೊಂಡಿದೀನಿ. ಯಾರಾದ್ರೂ ಹೇಳ್ಬೋದಾ ಇದ್ರ ಉತ್ತರ ಎಷ್ಟು ಬರ್ತದೆ ಅಂತ? ನೀವಿದು ಹೋದ್ ವರ್ಷ ಕಲ್ತಿರಿಲ್ಲ ಮಕ್ಳೇ? ಎಸ್. ಸೊ ಯಾರಾದ್ರೂ ಇದನ್ನ ಮಾಡಿ ಹೇಳ್ಬೋದಾ ನನಗೆ ಉತ್ತರ ಎಷ್ಟು ಬರುತ್ತೆ? 1 ನಿಮಿಷ ಸಮಯನ್ನ ಕೊಡ್ತೀನಂತ ನಾನು. ಸೊ ಎಲ್ಲರೂ ಜಲ್ದಿಯಾಗಿ ಇದನ್ನ ಮಾಡಿ ತೋರಿಸಿ, ಪಟ್ಟೆ ಎಲ್ಲರೂ ಸಾಲ್ವ್ ಮಾಡಿ ಹೇಳಿ ಉತ್ತರ ಎಷ್ಟು ಬರುತ್ತೆ ಅಂತ. 1/2 ಪ್ಲಸ್ 1/3 ನಂತರ ನಾನ್ ನಿಮ್ಗೆ ತೋರಿಸ್ತೀನಂತೆ ಉತ್ತರ ಯಾವ್ದು ಸರಿ ಅಂತ. ಎಸ್ ಎಸ್. ಸೊ ನಾವೇನ್ ಮಾಡ್ತೀವಿ ಇಲ್ಲಿ? 1/2 ಪ್ಲಸ್ 1/3 ನ ಎರಡನ್ನು ನೀವು ನೋಡಿದ್ರೆ ಎರಡು ಭಿನ್ನ ರಾಶಿಗಳ ಛೇದ ಏನಿದೆ ಅಲ್ಲ ಅದು ಬೇರೆ ಬೇರೆ ಇದೆ. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹಾಗಿದ್ದಾಗ ನಾವು ಕೂಡಿಸಕ್ಕೆ ಬರೋದಿಲ್ಲ, ಸಂಕಲನ ಮಾಡೋಕೆ ಬರೋದಿಲ್ಲ. ಅದಕ್ಕಾಗಿ ನಾವು ಅದನ್ನ ಎದರಲ್ಲಿ ಕನ್ವರ್ಟ್ ಮಾಡ್ಬೇಕು? ಸಮಾನ ಭಿನ್ನ ರಾಶಿಯಲ್ಲಿ ಕನ್ವರ್ಟ್ ಮಾಡ್ಬೇಕು, ಅಥವಾ ನಾವು LCM ತಕ್ಕೋತೀವಿ, ಹೌದಲ್ಲ? ಹೌದಾ ಇಲ್ವ? LCM ತಕ್ಕೊಂಡು ನಾವ್ ಏನ್ ಮಾಡ್ತೀವಿ? ಅವಕ್ಕರ ಛೇದನ್ನ ಸಮಾನವಾಗಿ ತರ್ತೀವಿ, ಹೌದಾ? ಸೊ ಇಲ್ಲ ಏನ್ ಮಾಡಿದಾರೆ ಅವರು? ಸಮಾನ ಭಿನ್ನ ರಾಶಿಯನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ಈ ಭಿನ್ನ ರಾಶಿಯನ್ನ 3ರಿಂದ ಗುಣಾಕಾರ ಮಾಡಿದ್ದಾರೆ, ಈ ಭಿನ್ನ ರಾಶಿಯನ್ನ 2ರಿಂದ ಗುಣಾಕಾರ ಮಾಡಿ ಎರಡನ್ನು ನೀವು ನೋಡಿಸಿದ್ರೆ, ಇಲ್ಲಿ ನೋಡಿದ್ರೆ ಛೇದ ಏನಾಗಿದೆ? ನಿಮ್ಗೆ ಏನ್ ಬಂದಿದೆ? ಎರಡು ಕಡೆ ಸೇಮ್ ಬಂದಿದೆ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಈಗ ನೀವು ಬಹಳ ಈಸಿಲಿ ಏನ್ ಮಾಡಬಹುದು? ಆನ್ಸರ್ ಅನ್ನ ಕಂಡು ಹಿಡಿಬಹುದು. ಎಷ್ಟಾಯ್ತು? ಇಲ್ಲಿ 1/2 ಇಂಟು 3 ಮಾಡಿದಕ್ಕೆ 3/6 ಬಂತು. ಸಾರಿ, 1/2 ನೀವು 3 ಭಾಗ ಗುಣಾಕಾರ ಮಾಡಿದಕ್ಕೆ ನಿಮ್ಗೆ ಉತ್ತರದಲ್ಲಿ ಏನ್ ಬಂತು? 3/6 ಬಂತು. ಈಗ 1/3 ನೀವು ಎದರಲ್ಲೇ ಗುಣಾಕಾರ ಮಾಡಿದ್ರಿ? ಅಂಶ ಮತ್ತು ಛೇದನ್ನ 2ರಲ್ಲೇ ಗುಣಾಕಾರ ಮಾಡಿದ್ರಿ. ಇಲ್ಲಿ ಎಷ್ಟು ಬಂತು? 2/6 ಬಂತು, ಹೌದಾ? ಈಗ ಎರಡು ಕಡೆ ಸೇಮ್ ಏನಿದೆ ಛೇದ್ ಇರುವುದರಿಂದ ನಾವ್ ಏನ್ ಮಾಡ್ತೀವಿ? ಸಮಾನವಾದ ಛೇದ್ ಇರುವುದರಿಂದ ಮೇಲಿನ ಅಂಶಗಳನ್ನ ನಾವು ಕೂಡಿಸ್ತೀವಿ. 3 + 2, ಹೌದಾ? ಅದಕ್ಕೆ ನಿಮ್ಗೆ ಉತ್ತರ ಏನ್ ಬಂತು? 5/6 ಬಂತು. ಏನಂತ ಬಂತು? 5/6, ಹೌದಾ? ಅಂದ್ರೆ ಈಗ ಎಲ್ರು ಉತ್ತರ ಕೊಟ್ಟಿದ್ರಲ್ಲ ಮಕ್ಳೇ, ನಿಮ್ಮ ಆನ್ಸರ್ಸ್ ಅನ್ನ ಚೆಕ್ ಮಾಡ್ಕೊಡ್ರಿ, 5/6 ಬಂದಿದೆಯೋ ಇಲ್ಲೋ ಅಂತ. ಸರಿನಾ? ಈಗ ವ್ಯವಕಲನದ ಹೇಗೆ ಮಾಡುದು ಭಿನ್ನ ರಾಶಿಯಲ್ಲಿ ಅಂತ ನೋಡೋಣ ಅಂತ. 1 ನಿಮಿಷ. ಎಸ್. ಈಗ ನಾನು ಬೇರೆ ನ್ಯೂಮರೇಟರ್ ಡಿನಾಮಿನೇಟರ್ ತಗೋತೀನಂತ ಇಲ್ಲಿ. ಎಸ್. 3/4 - 2/7 ತಗೊಂಡಿದೀನಿ. ಈಗ ಇದನ್ನ ನಾವ್ ಏನ್ ಮಾಡ್ಬೇಕು? ಅದನ್ನ ನಾವು ವ್ಯವಕಲನ ಮಾಡ್ಬೇಕು, ಹೌದಾ? ಅಂದ್ರೆ ಕಲಿಬೇಕು. ಯಾವ ರೀತಿ ಮಾಡೋದು? ಈಗ ನೋಡಿ, 3/4 ಮತ್ತು 2/7 ನೀವು ಗಮನ ಕೊಟ್ರೆ ಎರಡೂದು ಛೇದ ಏನಿದೆ ಬೇರೆ ಬೇರೆ ಇದೆ, ಹೌದಾ?
ನಮ್ಗೆ ಯಾವತ್ತು ಕೂಡಿಸ್ಬೇಕು ಅಥವಾ ಕಳಿಬೇಕಂದ್ರೆ ನಮ್ಗೆ ಛೇದ ಏನಿರ್ಬೇಕು, ಸಮಾನವಾಗಿರ್ಬೇಕು. ಎರಡು ಅಥವಾ ಎಷ್ಟೋ ಭಿನ್ನರಾಶಿ ತಗೋರಿ ನೀವು, ಅದರದ್ದು ಛೇದಗಳು ಯಾವ ರೀತಿ ಇರ್ಬೇಕು, ಸಮಾನವಾಗಿ ಇರ್ಬೇಕು. ಹೌದಲ್ಲ, ಸಮಾನವಾಗಿ ಇರ್ಬೇಕು. ಈಗ ನಾನು ಅದಕ್ಕೆ ಏನ್ ಮಾಡ್ತೀನಿ, ಅದನ್ನ 7ರಿಂದ ಗುಣಾಕಾರ ಮಾಡಿದೆ, ಇದನ್ನ 4ರಿಂದ ಗುಣಾಕಾರ ಮಾಡಿ ಛೇದ ಏನ್ ಮಾಡಿದೆ, ಎರಡೂ ಕಡೆ ಒಂದೇ ರೀತಿ ತಗೊಂಡೆ. ಹೌದಾ, 21/28 8/28 ಬಂತು. ಈಗ ನಾವು ಏನು ಮಾಡೋಣ, ಈಗ ಅದನ್ನ ಕಳಿಯೋಣ ಅಂತ. ಸೊ ಎರಡು ಛೇದಗಳ ಸೇಮ್ ಆಗಿದ್ರಿಂದ ಏನಾಗುತ್ತೆ, ನಮ್ಗೆ ಕಲಿಯೋದಕ್ಕೆ ಬಹಳ ಸರಳವಾಗಿ ಕಳಿಬಹುದು. ಹೌದಾ, ಅಂಶಗಳನ್ನ ನಾವು ಕಳೆದು ಬಿಡ್ತೀವಿ. 21 - 8 ಏನಂತ ಬಂತು ಉತ್ತರ, 13/28 ಬಂತು. ಹೌದಾ, 13/28. ಸೊ ಇದು ಕೂಡ ನಾವ್ ಏನ್ ಮಾಡಿದ್ವಿ, ಹೋದ್ ವರ್ಷ ಕಲ್ತಿದ್ವಿ. ನಂತರ ಮತ್ತೊಂದು ವಿಷಯನ ನೀವು ಕಲಿತ್ರಿ, ಕಂಪೇರಿಂಗ್ ಫ್ರಾಕ್ಷನ್ಸ್. ಹೌದಾ, ಫ್ರಾಕ್ಷನ್ಸ್ ಅಥವಾ ಭಿನ್ನ ರಾಶಿಗಳನ್ನ ನೀವ್ ಏನ್ ಮಾಡಾತಿದ್ವಿ, ಒಂದ್ರ ಜೊತೆ ಕಂಪೇರ್ ಮಾಡಾತಿದ್ವಿ. ಯಾವ್ದು ಹೆಚ್ಚಿಗೆ ಯಾವ್ದು ಕಡಿಮೆ ಅಂತ ನೀವು ಏನ್ ಮಾಡಾತಿದ್ರಿ, ತೋರಿಸ್ಕೊಡಾತಿದ್ರಿ. ಹೌದಾ ಇಲ್ಲ? ಈಗ ನಾನಿಲ್ಲಿ 1/2 ಮತ್ತೆ 1/3 ತಗೊಂಡಿದ್ದೀನಿ. ಈಗ ಯಾವ ರೀತಿ ಇದ್ರಲ್ಲಿ ದೊಡ್ಡ ಭಿನ್ನ ರಾಶಿ ಇದೆ ಅಂತ ಕಂಡು ಹಿಡಿಯೋದು, ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಏನ್ ಆಬ್ಜೆಕ್ಟ್ಸ್ ಇದಾವಲ್ಲ, ಇದನ್ನ ಕಂಪೇರ್ ಮಾಡ್ತೀನಿ ಒಂದಕ್ಕೊಂದ್ರ ಜೊತೆ. ಈಗ ನೀವು ಇಲ್ಲಿ ಏನ್ ಗಮನಿಸಬಹುದು ಮಕ್ಕಳೇ, ಇಲ್ಲಿ ಏನಿದೆ, ಇಲ್ಲಿ 1/3 ಈ ರೀತಿ ಇದೆ. ಹೌದಾ, ಇದು 1/2. ಈಗ ಇದನ್ನ ಜೋಡಣೆ ಮಾಡಿದ್ರೆ ಇಲ್ಲಿ ಏನ್ ನೋಡ್ಬೋದು, 1/2 ಅಂದ್ರೆ ನೀಲಿ ಕಲರ್ ಹೆಚ್ಚಿಗೆ ಬರಾತದ. ಹೌದಲ್ಲ, 1/3 ಕಿಂತನು ನೀಲಿ ಬಣ್ಣ ಏನಿದೆ ಹೆಚ್ಚಿಗೆ ಬರಾತದ. ಅದ್ರ ಅರ್ಥ ಏನಾಯ್ತು, 1/2 ದೊಡ್ಡದಿದೆ 1/3 ಅಂತ ಅರ್ಥ. ಹೌದಲ್ಲ, 1/2 ಏನಿದೆ 1/3 ಕಿಂತ ದೊಡ್ಡದಿದೆ ಅಂತ ನಾವು ತೋರಿಸ್ಕೊಡತ್ತೀವಿ. ಹೌದಾ, ಸೊ ಈ ಮೂಲಕ ನೀವ್ ಏನ್ ಮಾಡಿದ್ರಿ ಮಕ್ಕಳೇ, ಇಷ್ಟೆಲ್ಲಾ ವಿಷಯಗಳನ್ನ ನೀವು ಹೋದ ತರಗತಿಯಲ್ಲಿ ಕಲಿತಿದ್ರಿ. ಭಿನ್ನ ರಾಶಿಯ ಅರ್ಥ, ಭಿನ್ನ ರಾಶಿಯ ಪ್ರಕಾರಗಳು, ಭಿನ್ನ ರಾಶಿಯಲ್ಲಿ ಎಷ್ಟು ಭಾಗಗಳಿದ್ದಾವೆ, ಭಿನ್ನ ರಾಶಿಯಲ್ಲಿ ನೀವು ಯಾವ ರೀತಿ ಸಂಕಲನ ಮತ್ತು ವ್ಯವಕಲನ ಮಾಡ್ತೀರಾ, ಅಂದ್ರೆ ಮತ್ತೆ ಭಿನ್ನ ರಾಶಿಗಳನ್ನ ಯಾವ ರೀತಿ ಕಂಪೇರ್ ಮಾಡ್ತೀರಾ ಒಂದಕ್ಕೊಂದ್ರ ಜೊತೆ. ನಂತರ ಸಮಾನ ಭಿನ್ನ ರಾಶಿ ಅಂದ್ರೆ ಏನು, ಎಷ್ಟೆಲ್ಲಾ ವಿಷಯಗಳನ್ನ ನಾವ್ ಏನ್ ಮಾಡಿದ್ವಿ, ಹೋದ ವರ್ಷ ಕಲಿಸ್ತಿದ್ವಿ. ಈ ಒಂದು ವರ್ಷದಲ್ಲಿ, ಈ ಒಂದು ನೀವು ಪಾಠದಲ್ಲಿ, 2ನೇ ಪಾಠದಲ್ಲಿ ನೀವ್ ಏನ್ ಮಾಡ್ತೀರಿ, ಭಿನ್ನ ರಾಶಿಗಳ ಗುಣಾಕಾರದ ಬಗ್ಗೆ ಕಲಿತೀರಿ ಮಕ್ಕಳೇ. ಭಿನ್ನ ರಾಶಿಗಳನ್ನ ಯಾವ ರೀತಿ ನೀವು ಗುಣಾಕಾರ ಮಾಡ್ತೀರಿ ಅಂತ ನಾವು ಕಲಿತೀವಿ. ಸೊ ಮೊದಲನೇದಾಗಿ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ತೀನಂತೆ. ಮೊದಲನೇದು ಭಾಗ ಯಾವುದಂದ್ರೆ, ಒಂದು ಪೂರ್ಣ ಸಂಖ್ಯೆ, ಒಂದು ಪೂರ್ಣ ಸಂಖ್ಯೆ ಇಂದ ಭಿನ್ನ ರಾಶಿಯ ಗುಣಾಕಾರ. ಒಂದು ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಯ ಗುಣಾಕಾರ. ಸೊ ನಾನು ಏನ್ ಮಾಡ್ತೀನಿ, ಒಂದು ಪೂರ್ಣ ಸಂಖ್ಯೆ ತಗೋತೀನಿ ಮಕ್ಕಳೇ, ಅದರ ಜೊತೆ ಏನ್ ಮಾಡ್ತೀನಿ, ಭಿನ್ನ ರಾಶಿಯನ್ನ ಗುಣಾಕಾರ ಮಾಡ್ತೀನಿ. ಹೌದಾ, ಈಗ ಯಾವ್ದು ತಗೊಳ್ಳಿ, ಫಾರ್ ಎಕ್ಸಾಂಪಲ್ 2 ತಗೊಂಡೆ, 2 × 1/4. ಇಲ್ಲಿ ಏನ್ ನೀವು ನೋಡ್ಬೋದು, ಪೂರ್ಣ ಸಂಖ್ಯೆ ತಗೊಂಡಿದೀನಿ, ಅದ್ರ ಜೊತೆ ಒಂದು ಭಿನ್ನ ರಾಶಿ ತಗೊಂಡಿದ್ದೀನಿ. ಅದು ಯಾವ ರೀತಿ ಇದೆ ಮಕ್ಕಳೇ, ಭಿನ್ನ ರಾಶಿ ಸಮ ಭಿನ್ನ ರಾಶಿ ಇದೆ. ಹೌದಾ, ಸಮ ಭಿನ್ನ ರಾಶಿಯನ್ನ ನಾನು ತಗೊಂಡಿದ್ದೀನಿ. ಈಗ ಇದನ್ನ ಮಲ್ಟಿಪ್ಲೈ ಯಾವ ರೀತಿ ಮಾಡ್ತೀರಿ, ಹೇಗೆ ಮಾಡೋದು, ಬಹಳ ಸುಲಭ ಮಕ್ಕಳೇ. ಹೌದಾ, ಬಹಳ ಸುಲಭ. ಇಲ್ಲಿ 2 ಅಂತ ತಗೊಂಡ್ರೆ ಇದ್ರ ಕೆಳಗಡೆ ಯಾವುದೇ ಒಂದು ಏನಂತಾರೆ ಸಂಖ್ಯೆ ಇಲ್ಲ ಅಂತ ಅರ್ಥ. ಅಂದ್ರೆ ಇದ್ರಲ್ಲಿ ಯಾವುದೇ ಕೆಳಗಡೆ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೆ ಇದ್ರ ಕೆಳಗಡೆ 1 ಇದೆ ಅಂತ ಅರ್ಥ, 1 ಇದೆ ಅಂತ ಅರ್ಥ. ಹೌದಾ, ಈಗ 2 1 2, 1 4 4 ಇಷ್ಟೇ. 2/4 ಏನಾಯ್ತು, ಇದ್ರದ್ದು ಉತ್ತರ ಆಯ್ತು. 2 × 1/4 ನೀವೇನ್ ಮಾಡಿದ್ರಲ್ಲ, ಅದ್ರ ಉತ್ತರ ಏನ್ ಬಂತು ಮಕ್ಳೇ, 2/4 ಬಂತು. ಹೌದಾ, 2/4. ಇದನ್ ಬೇಕಂದ್ರೆ ನೀವು ಇದನ್ನ ಸಿಂಪಲೆಸ್ಟ್ ಫಾರ್ಮಿಗೂ ತರ್ಬೋದು, ಕ್ಯಾನ್ಸಲೇಷನ್ ಮಾಡಿ ಅದನ್ನ ಏನ್ ಮಾಡ್ಬೋದು, ಅದನ್ನ ಇದ್ರದ್ದು ವ್ಯಾಲ್ಯೂ ಸಿಂಪಲ್ ಫಾರ್ಮ್ ಅಲ್ಲಿ ತರ್ಬೋದು. ಅಂದ್ರೆ 2 1 2, 2 2 4, 1/2 ಏನಾಯ್ತು, ಇದ್ರದ್ದು ಉತ್ತರ ಆಯ್ತು. ಹೌದಾ, ಇದಕ್ಕೆ ನಾವು ಒಂದು ಪೂರ್ಣ ಸಂಖ್ಯೆ ಜೊತೆಗೆ ಒಂದು ಭಿನ್ನ ರಾಶಿಯನ್ನ ಗುಣಾಕಾರ ಮಾಡುವುದನ್ನ ಅಂತ ಹೇಳ್ತೀವಿ. ಈಗ ಮತ್ತೊಂದು ತಗೊಳ್ಳೋಣಂತ, 3 × 2/7.
ಈಗ ಇಲ್ಲಿ ಯಾವುದೇ ನಂಬರ್ ಕೆಳಗಡೆ ಇಲ್ಲ ಅಂದ್ರೆ ಅದರ ಅರ್ಥ ಏನು? ಅದರ ಅರ್ಥ 1 ಇದೆ ಅಂತ ಅರ್ಥ ಅಂತ ಹೇಳಿದೀನಿ. ಹೌದಾ? 3 ಎರಡ್ಲೆ ಎಷ್ಟು? 3 ಎರಡ್ಲೆ 6. ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 1 ಏಳ್ಲೆ 7. ಹೌದಾ? ಈಗ ಮತ್ತೊಂದ್ ಮಾಡೋಣ ಅಂತ. 4 ಮೂರ್ಲೆ 12. 1 ಐದ್ಲೆ 5. ಸೊ ಬಹಳ ಸಿಂಪಲ್ ಇದೆ ಮಕ್ಕಳೇ. ನೀವು ಭಿನ್ನ ರಾಶಿಯನ್ನ ಗುಣಾಕಾರ ಮಾಡೋದು ಬಹಳ ಸಿಂಪಲ್ ಇದೆ. ಇಲ್ಲಿ ನಾನು ಏನ್ ಮಾಡಿದೆ, ಪೂರ್ಣ ಸಂಖ್ಯೆ ಜೊತೆ ಒಂದು ಭಿನ್ನ ರಾಶಿಯನ್ನ ತೆಗೆದುಕೊಂಡು ಗುಣಾಕಾರ ಮಾಡಿದ್ದೀನಿ. ಯಾವ ರೀತಿ ಮಾಡಿದೆ? ನೀವು ಅಂಶ ಮತ್ತು ಅಂಶನ ಗುಣಾಕಾರ ಮಾಡ್ಬೇಕು, ನಂತರ ಛೇದ ಮತ್ತು ಛೇದನ್ನ ಗುಣಾಕಾರ ಮಾಡ್ಬೇಕು. ಈಗ ಅಂಶ್ ಇಂಟು ಅಂಶ್, ಛೇದ್ ಇಂಟು ಛೇದ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಗುಣಾಕಾರದ ಒಂದು ರಿಸಲ್ಟ್ ಅಥವಾ ಒಂದು ಏನು ಉತ್ತರ ನಿಮ್ಗೆ ಸಿಗುತ್ತದೆ. ಹೌದಾ? ಇಲ್ಲಿ ಬಹಳ ಸಿಂಪಲ್ ಇದೆ. ಇಲ್ಲಿ ಯಾವುದೇ ನಂಬರ್ ಇಲ್ಲ ಅಂದ್ರೆ ಅದರ ಅರ್ಥ ಏನು? 1 ಇದೆ ಅಂತ ಅರ್ಥ. ಈಗ ನಾನು ಏನ್ ಮಾಡ್ತೀನಿ, ಅಂಶ, ಈ ಭಿನ್ನ ರಾಶಿಯ ಅಂಶ ಮತ್ತು ಈ ಭಿನ್ನ ರಾಶಿಯ ಅಂಶನ ಎರಡನ್ನು ಏನ್ ಮಾಡಿದೆ? ಗುಣಾಕಾರ ಮಾಡಿ 2 ಒಂದ್ಲೆ 2 ಅಂತ ಬರದೆ. ನಂತರ ಕೆಳಗಡೆ ಛೇದ್ ಇದೆ. ಈ ಭಿನ್ನ ರಾಶಿಯ ಛೇದ ಮತ್ತು ಈ ಭಿನ್ನ ರಾಶಿಯ ಛೇದನ್ನ ನಾನು ಏನ್ ಮಾಡ್ತೀನಿ? ಗುಣಾಕಾರ ಮಾಡ್ತೀನಿ. 1 4 4 ಅಂತ ಬಂತು. ಸೊ ಈ ಮುಖಾಂತರ ನೀವು ಏನ್ ಮಾಡ್ಬೋದು? ಒಂದು ಪೂರ್ಣ ಸಂಖ್ಯೆಯ ಜೊತೆಗೆ ಮತ್ತೊಂದು ಭಿನ್ನ ರಾಶಿಯನ್ನ ಗುಣಾಕಾರ ಮಾಡಬಹುದು. ಹೌದಾ? ಸರಿನಾ? ಎಸ್. ಈಗ ಎರಡನೇ ಏನು ವಿಷಯಕ್ಕೆ ಹೋಗೋಣ ಅಂತ. ಮೊದಲನೇದೇನಿತ್ತು? ಒಂದು ಪೂರ್ಣ ಸಂಖ್ಯೆ ಜೊತೆ ಭಿನ್ನ ರಾಶಿಯನ್ನ ನೀವ್ ಏನ್ ಮಾಡಿದ್ವಿ? ಗುಣಾಕಾರ ಮಾಡಿದ್ವಿ. ಹೌದಾ? ಈಗ ಮತ್ತೊಂದು ವಿಷಯಕ್ಕೆ ಹೋಗೋಣಂತೆ. ಅದು ಏನಂದ್ರೆ, ಭಿನ್ನ ರಾಶಿಯನ್ನ ಎರಡು ಭಿನ್ನ ರಾಶಿಯನ್ನ ನೀವು ಎರಡು ಭಿನ್ನ ರಾಶಿಗಳನ್ನ ಯಾವ ರೀತಿ ಗುಣಾಕಾರ ಮಾಡ್ತೀರಿ ಅಂತ ನೋಡೋಣಂತೆ. ಸರಿನಾ? ಸೊ ನಾನು ಏನ್ ಮಾಡಿದೆ ಮಕ್ಳೇ? ಇಲ್ಲಿ ಮೊದಲನೇದಾಗಿ ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಮಾಡಿದ್ವಿ? ಒಂದು ಪೂರ್ಣ ಸಂಖ್ಯೆ ಮತ್ತು ಭಿನ್ನ ರಾಶಿ ತಗೊಂಡ್ವಿ. ಇಲ್ಲಿ 2 ಭಿನ್ನ ರಾಶಿ ತೆಗೆದುಕೊಂಡಿದ್ವಿ. 2 ಭಿನ್ನ ರಾಶಿಯನ್ನ ನೀವು ಯಾವ ರೀತಿ ಗುಣಾಕಾರ ಮಾಡ್ತೀರಿ? ಸೇಮ್ ರೂಲ್ ಅನ್ನ ಅಪ್ಲೈ ಮಾಡ್ಬೇಕು. ರೂಲ್ ಏನ್ ಹೇಳ್ತದ? ಅಂಶ ಇಂಟು ಅಂಶ ಮಾಡ್ಬೇಕು, ನಂತರ ಛೇದ್ ಇಂಟು ಛೇದ ಮಾಡ್ಬೇಕು. ಹೌದಾ? ಇಲ್ಲೂ ಕೂಡ ಅಂಶ ಇಂಟು ಅಂಶ ಮಾಡ್ರಿ. 4 ಎರಡ್ಲೆ 8, 6 ಮೂರ್ಲೆ 18. ಹೌದಾ? ಇಷ್ಟೇ ಇರೋದು. ಇದನ್ ಬೇಕಾದ್ರೆ ನೀವು ಕ್ಯಾನ್ಸಲ್ ಮಾಡಿ ಸಿಂಪಲೆಸ್ಟ್ ಫಾರ್ಮ್ ನಲ್ಲಿ ಇಡಬಹುದು. ಹೌದಾ? ಸಿಂಪಲೆಸ್ಟ್ ಫಾರ್ಮ್ ನಲ್ಲಿ ಇಟ್ರೆ ಏನ್ ಬರುತ್ತೆ? 2 4 8, 2 9 18. ಇದೇನಾಯ್ತು? ಇದ್ರದ್ದು ಸಿಂಪಲೆಸ್ಟ್ ಫಾರ್ಮ್ ಆಯ್ತು. ಹೌದಾ? ಸಿಂಪಲೆಸ್ಟ್ ಫಾರ್ಮ್ ಆಯ್ತು. ಈಗ ಮತ್ತೊಂದು ತಗೋತೀನಂತ ಇದೇ ರೀತಿ. ಏಟ್ 5 ಎಷ್ಟು? 8 5 40. 7 6 7 6 42. 42. ಹೌದಾ? ಈ ರೀತಿನೂ ನೀವು ಮಾಡ್ಬೋದು. ಹೌದಾ? ಈ ರೀತಿಯೂ ನೀವು ಏನ್ ಮಾಡ್ಬೋದು? ಅಂಶ ಇಂಟು ಅಂಶ, ಅಂಶ ಇಂಟು ಅಂಶ, ನಂತರ ಛೇದ ಇಂಟು ಛೇದ. ಇದು ಏನ್ ಮಕ್ಳೇ? ಇದು ಗುಣಾಕಾರ, ಭಿನ್ನ ರಾಶಿಯ ಗುಣಾಕಾರ ಮಾಡಕ್ಕೆ ಬೇಕಾದಂತ ರೂಲ್ಸ್ ಅಂತ ಹೇಳ್ತೀವಿ ನಾವು. ಅಂಶ ಇಂಟು ಅಂಶ, ನಂತರ ಛೇದ್ ಇಂಟು ಛೇದ್. ಈಗ 2 ವಿಷಯಗಳನ್ನ ನಾವು ಕಲ್ತ್ವಿ. ಅದ್ಯಾವುದು? ಭಿನ್ನ ರಾಶಿಯನ್ನ ಪೂರ್ಣ ಸಂಖ್ಯೆ ಜೊತೆ ಹೇಗೆ ಗುಣಾಕಾರ ಮಾಡುದು ಮತ್ತು 2 ಭಿನ್ನ ರಾಶಿಗಳನ್ನ ಗುಣಾಕಾರ ಯಾವ ರೀತಿ ಮಾಡೋದಂತ ಇವತ್ತಿನ ಕ್ಲಾಸ್ ಅಲ್ಲಿ ಕಲಿತ್ವಿ. ಹೌದಾ? ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮಕ್ಳೇ. ನಂತರ ಮುಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? ಗುಣಾಕಾರ, ಭಿನ್ನ ರಾಶಿಗಳ ಗುಣಾಕಾರ ಎನ್ನುವ ವಿಷಯನ್ನ ನಾವು ಮುಂದುವರಿಸೋಣ ಅಂತ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.